ನಮಸ್ಕಾರ ಎಲ್ರಿಗೂ. ಟುಡೇ ವಿಲ್ ಲರ್ನ್ ಅಬೌಟ್ ಗುಣವಾಚಕ ನಾಮಪದಗಳು. ಬಿಫೋರ್ ದಟ್ ವಿಲ್ ಲರ್ನ್ ಫ್ಯೂ ಸೆಂಟೆನ್ಸಸ್. ಹೌ ಡಿಡ್ ಇಟ್ ಹ್ಯಾಪನ್ ದಟ್ ಇನ್ ಕನ್ನಡ. ಇದು ಹೇಗಾಯಿತು. ಹೂ ಟೋಲ್ಡ್ ದೆಮ್, ಯಾರು ಹೇಳಿದ್ದು ಅವರಿಗೆ. ಐ ಡಿಂಟ್ ಟೆಲ್ ಎನಿಥಿಂಗ್, ನಾನೇನನ್ನೂ ಹೇಳಿಲ್ಲ. ಗುಣವಾಚಕ ನಾಮಪದಗಳು ಎಂದರೆ ಗುಣಮಟ್ಟ ಮತ್ತು ಗುಣಲಕ್ಷಣ ಅಥವಾ ಸ್ಥಿತಿಯನ್ನು ತಿಳಿಸುವಂತಹ ಪದಗಳಿಗೆ ನಾವು ಗುಣವಾಚಕ ನಾಮಪದಗಳು ಅಂತ ಹೇಳ್ತೀವಿ. ಉದಾಹರಣೆಗೆ ದೊಡ್ಡ ಮನೆ. ಮನೆ ಇಲ್ಲಿ ಗುಣವಾಚಕ ಆಗಲ್ಲ, ಅದು ಬರೀ ನಾಮಪದ ಆಗುತ್ತೆ. ದೊಡ್ಡ ಮನೆ, ಸೊ ಅದು ದೊಡ್ಡ ಅನ್ನುವುದು ಗುಣವಾಚಕ, ಅದರ ಹೇಗಿದೆ ಅನ್ನೋದನ್ನು ತಿಳಿಸುವಂಥದ್ದು. ಸೊ ಹಾಗಾಗಿ ದೊಡ್ಡ ಅನ್ನೋದು ಗುಣವಾಚಕ ಆಗುತ್ತೆ. ಹೀಗೆ ಕೆಂಪು ಗುಲಾಬಿ, ಇಲ್ಲಿ ಕೆಂಪು ಅನ್ನೋದು ಗುಣವಾಚಕ ಆಗುತ್ತದೆ. ಸುಂದರವಾದ ಹುಡುಗಿ, ಹುಡುಗಿ ನೌನ್ ಆಗುತ್ತೆ, ಅಂದರೆ ನಾಮಪದ ಆಗುತ್ತೆ. ಸುಂದರ ಅನ್ನೋದು ಗುಣವಾಚಕ ಆಗುತ್ತೆ. ಚಿಕ್ಕ ಪ್ರಾಣಿ, ಪ್ರಾಣಿ ಅನ್ನೋದು ನಾಮಪದ ಆದರೆ ಚಿಕ್ಕ ಅನ್ನೋದು ಗುಣವಾಚಕ ಆಗುತ್ತೆ. ಹೀಗೆ ತುಂಬ ಉದಾಹರಣೆಗಳು ಇವೆ. ಸೊ ಗುಣವಾಚಕ ಇನ್ ಇಂಗ್ಲಿಷ್ ವಿ ಕಾಲ್ adjectives. Adjective means the quality and state or characteristics of a noun. Those are called adjectives. For example, big house. Here big is a adjective. And also red rose. Red, that is adjective because that is telling about how the rose looks, red, yellow, blue, like that. And also small animal. Here small is a adjective, gunavachaka. Like this we have so many examples. Bye for today. In tomorrow's class we'll learn about sankhya-vachaka ನಾಮಪದಗಳು and also we'll learn numbers like 51 to 100. 51ರಿಂದ 100ರವರೆಗೆ ಹೇಗೆ ಹೇಳೋದು ಅನ್ನೋದನ್ನು ಕಲ್ತ್ಕೊಳ್ಳೋಣ್ರಿ ಮುಂದಿನ ಕ್ಲಾಸಲ್ಲಿ.